ಶ್ರೀರಾಮ. ಫ್ರೆಂಡ್ಸ್, ಈಗ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಹೊಸ್ತಿಲು ಪೂಜೆನ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆನೇ ಇವತ್ತು ರಾಮನ ಮೂರ್ತಿ ಒಂದು ಪ್ರತಿಷ್ಠಾಪನೆ ಇರೋದ್ರಿಂದ ಒಂದು ಹಬ್ಬದ ವಾತಾವರಣ ನಮ್ಮ ದೇಶದಲ್ಲೇ ಇಲ್ಲಿ ನೋಡ್ತಾ ಇರ್ಬೋದು. ಹಂಗೆ ನಮ್ಮ ಮನೆಗೆ ಗೇಟ್ ಕೂಡ ಕುಂದ್ರಿಸಿದ್ರು. ಫೈನಲಿ ಇವತ್ತು ಗೇಟ್ ಕೂಡ ಕುಂತು ನೆನ್ನೆನೆ ಕೂಡಿಸೋದ್ರು. ಇನ್ನು ಇಲ್ಲಿ ಸೈಡಲ್ಲಿ ಬಿಟ್ಟಿದ್ದಾರಲ್ಲ, ಅಲ್ಲಿ ಇನ್ನೂ ಡಿಸೈನ್ ಬರೋದಿದೆ, ಹಿಂಗಾಗಿ ಇನ್ನೊಂದು ಚೂರು ವರ್ಕ್ ಇದೆ ಅದ್ರದ್ದು. ಸದ್ಯ ಕೂಡಿಸೋಗಿದ್ದಾರೆ. ಅದಾದಮೇಲೆ ನೀರಲ್ಲಿ ಎಲ್ಲ ಗೂಡಿಸ್ಕೊಂಡು ತೊಳ್ಕೊಂಡು ಹೊಸ್ತಿಲು ಪೂಜೆನ ಮಾಡಿಕೊಂಡು ಹೊರಗಿನ ಕೆಲಸ ಎಲ್ಲ ಮುಗೀತು. ಈಗ ಇಲ್ಲಿ ನೋಡ್ತಾ ಇದ್ರೆ ಸಿಂಪಲ್ಲಾಗಿ ಹೊಸ್ತಿಲಿಗೆ ಪೂಜೆ ಮಾಡಿಬಿಟ್ಟು ಕುಂಕುಮ ಎಲ್ಲ ಇಟ್ಟು ಹೂನ ಏರಿಸಿ ಹೊರಗಿನ ಕೆಲಸ ಮುಗಿಸ್ಕೊಂಡು ಈಗ ಒಳಗಡೆ ಹೋಗಬೇಕು. ಅದಾದಮೇಲೆ ಹೊರಗಡೆ ನೋಡ್ತಾ ಇದ್ರೆ ಎಷ್ಟು ಬೇಗ ಇದ್ರೂ ಲೇಟ್ ಆಗೇ ಬಿಡುತ್ತೆ. ಯಾಕಂದರೆ ನನ್ನ ಮಗಳನ್ನ ಸ್ವಲ್ಪ ಸೌಂಡ್ ಆದರೂ ಎದ್ದು ಬಿಡ್ತಾಳೆ. ಹಂಗಾಗಿ ಅವಳನ್ನ ಸಮಾಧಾನ ಮಾಡಿ ಮಲಗಿಸಿ ಬಂದು ಮತ್ತೆ ಕೆಲಸ ಮಾಡಿಕೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಬೆಳಗಿನ ಕೆಲಸ ಮುಗಿಸೋದೇ ಒಂದು ಕೆಲಸ. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ನಾನು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಬೆಳಗ್ಗೆ ಏನು ಮಾಡಿದೆ ಅಂತ ಎಲ್ಲನೂ ತೋರಿಸಿದೆ. ಹಾಗೆ ಇವತ್ತು ರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಿದ್ದಾರಲ್ಲ, ಹಾಗಾಗಿ ಮನೇಲಿ ಒಂದು ಸ್ವೀಟ್ ಮಾಡೋಣ ಅಂತ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ನೋಡಿ ಹೇಗಿದೆ ಅಂತ. ತುಂಬ ರುಚಿಯಾಗಿರುವಂಥ ಒಂದು ಸ್ವೀಟ್ ಡೆಸರ್ಟ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ನೀವು ಕೂಡ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೇ ನನ್ನ ಚಾನಲಲ್ಲಿ ನಾನು ಕೊಡ್ತೀನಿ. ನನ್ನ ಮಗಳಿಗೆ ಕಿತಾಪತಿ ಮಾಡ್ತಾಯಿದ್ದೆ, ಸ್ವಲ್ಪ ಕೆಲಸ ಹಚ್ಚೋಣ ಅಂತ ಹೇಳಿ ಎಲ್ಲ ಕೆಲಸ ಎಕ್ಸ್ಟ್ರಾ ಕೆಲಸನ ಕೊಡ್ತಾ ಇದ್ದಾಳೆ. ಹಂಗೆ ಫ್ರೆಂಡ್ಸ್, ಯಾಕೋ ಗೊತ್ತಿಲ್ಲ, ವಿಡಿಯೋ ಮಾಡೋಕ್ಕೆ ನಮ್ಮ ಮನಸ್ಸು ಬರ್ತಿಲ್ಲ. ಯಾಕೆಂದರೆ ಎಷ್ಟು ಚೆನ್ನಾಗಿ ವಿಡಿಯೋಸ್ನ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ತಕ್ಕಂಥ ರೆಸ್ಪಾನ್ಸ್ ಸಿಗ್ತಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ವಿಡಿಯೋ ಚೆನ್ನಾಗಿ ಮಾಡ್ತಾಯಿಲ್ಲ ಅಂತನಾ ಅಥವಾ ಇನ್ನು ಜಾಸ್ತಿ ಜನಕ್ಕೆ ರೀಚ್ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ ಆದಷ್ಟು ನನ್ನ ವಿಡಿಯೋಗೆ ತಕ್ಕಂಥ ರೀಚ್ ಆಗ್ತಿಲ್ಲ ಅಂತ ಬೇಜಾರಾಗ್ತಿದೆ. ವಿಡಿಯೋ ಮಾಡೋಕ್ಕೂ ಮನಸ್ಸು ಬರ್ತಿಲ್ಲ. ಅದೊಂದು ಸಲ ಅಂತೂ ಬಿಟ್ಬಿಡೋಣ, ಬೇಡ, ಯಾಕೆ ಸುಮ್ಮನೆ ನಮ್ಮಂಥವ್ರಿಗೆಲ್ಲ ಲಕ್ ಇರಬೇಕು. ಯೂಟ್ಯೂಬಲ್ಲಿ ಸಕ್ಸಸ್ ಸಿಗಬೇಕು ಅಥವಾ ತುಂಬ ಸಕ್ಸಸ್ ಆಗಬೇಕು ಅಂದರೆ ಲಕ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನಮಗದು ತುಂಬಾ ಕಡಿಮೆ. ಹಾಗಾಗಿ ವಿಡಿಯೋ ಮಾಡೋಕ್ಕೇ ಮನಸ್ಸು ಬರ್ತಿಲ್ಲ. ಬಟ್ ಆದಷ್ಟು ಟ್ರೈ ಅಂತೂ ಮಾಡ್ತೀನಿ. ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಟ್ರೈ ಅಂತೂ ಮಾಡಿ ಆಮೇಲೆ ಗುಡ್ ಬೈ ಹೇಳ್ತೀನಿ ಅಷ್ಟೇ. ಸದ್ಯಕ್ಕೆ ಈಗ ಹಾಗೆ ಫ್ರೆಂಡ್ಸ್, ಒಂದೆರಡು ಕುರ್ತಿಗಳನ್ನ ತರಿಸಿದ್ದೀನಿ ಡೈಲಿ ವೇರ್ಗೆ ಅಂತ ಮೀಶೋದಿಂದ ತರಿಸಿದ್ದೀನಿ. ಭಾಳ ಕಡಿಮೆ ಪ್ರೈಸಲ್ಲೇ ಸಿಕ್ತು. ಭಾಳ ಚೆಂದಿದ್ದಾವೆ. ಡೈಲಿ ವೇರ್ಗೆ ಯೂಸ್ ಮಾಡೋಕ್ಕಂತೂ ಭಾಳ ದಿನ ಬಾಳಿಕೆ ಬರೋವಂಥ ಕ್ವಾಲಿಟಿನೂ ಇದೆ ಮತ್ತು ಕಡಿಮೆ ರೇಟಲ್ಲೂ ಸಿಕ್ತು ನನಗೆ. ಹಾಗಾಗಿ 4 ಕುರ್ತಿನ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳಿ. ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಎಷ್ಟು ನೀಟಾಗಿ ಕಾಣುತ್ತೆ ಅಂತ ಗೊತ್ತಿಲ್ಲ, ಬಟ್ ಡೈಲಿ ವೇರ್ಗೆ ಯೂಸ್ ಮಾಡೋಕ್ಕೆ ಬೇಕಾಗುತ್ತಲ್ಲ ಅಂತ ಹೇಳಿ ತರಿಸ್ಕೊಂಡೆ. 4 ತರಿಸಿದ್ದೀನಿ. ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಹೇಳೋದು ಬೇಡ, ಅಷ್ಟು ಸೂಪರ್ ಆಗೈತಿ ಕ್ವಾಲಿಟಿ. ನೋಡಿ, ನನ್ನ ಮಗಳು ಕಿತಾಪತಿ ಸ್ಟಾರ್ಟ್ ಆಯ್ತು ಈಗ. ಇಲ್ಲಿ ನೋಡ್ತಾ ಇದ್ದೀರಾ, ನಿಜವಾಗ್ಲೂ ಸಖತ್ತಾಗೈತಿ. ನನಗಂತೂ ಇಷ್ಟ ಆಯಿತು ಅಂತ ಹೇಳಿ 4 ಕುರ್ತಿನ ಈ ಥರ ತರಿಸ್ಕೊಂಡಿದ್ದೀನಿ. ಹೇಗಿದೆ ಅಂತ ಹೇಳಿ. ಹಾಗೆ ಯಾರಿಗಾನ ಬೇಕು ಅಂದರೆ ಹೇಳಿ, ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಆಮೇಲೆ ಈ ಥರ ಕೊಟ್ಟಿದ್ದು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಜೋಡಿ ಮೇಲೆ ತರಿಸಿದ್ದೀನಿ. ಇದು ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದು ಎರಡೂ ಕೂಡ ಜೋಡಿ ಮೇಲೆ ತರಿಸಿದ್ದೀನಿ. ನಿಜವಾಗ್ಲೂ ಕ್ವಾಲಿಟಿನೂ ಚೆನ್ನಾಗೈತೆ ಮತ್ತು ಡೈಲಿ ಕಡಿಮೆ ಪ್ರೈಸಲ್ಲೂ ಸಿಕ್ತು ಅಂತ ಹೇಳಿ 4 ಕುರ್ತೀಸ್ನ ತರಿಸಿದ್ದೀನಿ. ಯಾರಿಗಾನ ಇಷ್ಟ ಆಯಿತು ಅಂದರೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಂದು ಸ್ವೀಟ್ ಡೆಸರ್ಟ್ನ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ, ನೋಡ್ಕೊಂಡು ಬನ್ನಿ ಹೇಳಿ. ಹಾಗೆ ಫ್ರೆಂಡ್ಸ್, ಇವತ್ತು ರಾಮನ ಮೂರ್ತಿ ಪ್ರತಿಷ್ಠಾಪನೆ ಇರೋ ಕಾರಣ ಮನೇಲಿ ಒಂದು ಸಿಹಿ ಮಾಡೋಣ ಅಂತ ಹೇಳಿ ನಿನ್ನೆನೇ ವಿಡಿಯೋನ ರೆಡಿ ಮಾಡಿಟ್ಕೊಂಡಿದ್ದೆ ಇದನ್ನು. ಸೊ ಹಾಗಾಗಿ ಒಂದು ಸಿಹಿನ ತೋರಿಸ್ತಾ ಇದ್ದೀನಿ. ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥದ್ದು ಪೊಂಗಲ್ ಥರನೇ, ಆದರೆ ಸ್ವಲ್ಪ ಚೇಂಜ್ ಅನಿಸುತ್ತೆ ಅಷ್ಟೇ. ಇಲ್ಲಿ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಅದಾದಮೇಲೆ ಅಕ್ಕಿನ ಎರಡೂ ನೀಟಾಗಿ ತೊಳ್ಕೊಂಡು ಈಗ ದಬ್ರಿಗೆ ಹಾಕ್ಕೊಳತ್ತೀನಿ. ಇಲ್ಲಿ ನೋಡತ್ತೀರ, ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಈಗ ಕುದಿಸ್ಕೊತೀನಿ. ಕಂಪ್ಲೀಟಾಗಿ ಇದು ಮೆತ್ತಗಾಗೋ ತನಕ ಕುದಿಸ್ಕೊತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಸ್ವಲ್ಪ ಮಾಡ್ಕೊಳತ್ತೀನಿ ಸ್ವೀಟ್ ಇರಲಿ ಅಂತ. ಇಲ್ಲಿ ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಳತ್ತೀನಿ, ಯಾಕಂದರೆ ಕಡಲೆಬೇಳೆ ಯಾವುದೇ ಒಂದು ಸ್ವೀಟ್ಗೂ ಕೂಡ ಅದು ಶ್ರೇಷ್ಠ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಾ, ಕುದಿಸ್ಕೊಂಡು ಬಂದೆ. ಈಗ ಕಂಪ್ಲೀಟಾಗಿ ಇದು ಕುದಿರಬೇಕು. ಹೆಸರುಬೇಳೆ ಆಯಿತು, ಅಕ್ಕಿ ಆಯಿತು ಮತ್ತು ಕಡಲೆಬೇಳೆ ಆಯಿತು. ಕಂಪ್ಲೀಟಾಗಿ ಕುದಿಸ್ಕೊಂಡಾದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಕೂಡ ಹಾಕ್ಕೋಬೋದು, ಆದರೆ ಸ್ವೀಟಿಗೆ ಸ್ವಲ್ಪ ಬೆಲ್ಲ ಆದರೆ ರುಚಿ ಜಾಸ್ತಿ. ಎಲ್ಲ ಮಕ್ಕಳೆಲ್ಲ ತಿಂತಾಯಿದ್ರೆ ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಇಲ್ಲಿ ನೋಡ್ತಾ ಇದ್ರೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಸಿಹಿಗೆ ನಾನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡ್ತಾ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ.
ಚೂರು ಕೊಬ್ಬರಿನ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ. ಅದಾದಮೇಲೆ ಇಲ್ಲಿ ನೋಡತ್ತೀರ ಚೂರು ಹಾಲನ್ನ ಮಿಕ್ಸ್ ಮಾಡ್ಕೊತೀನಿ. ನೀರಲ್ಲಿ ನಾನು ಕುದಿಸ್ಕೊಳ್ಳೋದಿಲ್ಲ, ಯಾಕಂದರೆ ಇದನ್ನ ನೀರಲ್ಲೇ ಕುದಿಸ್ಕೊಂಡಿದ್ದ ಕಾರಣ ಈಗ ಹಾಲನ್ನ ಹಾಕ್ಕೊಳತ್ತೀನಿ. ನೀವು ಕೊಬ್ಬರಿ ತುರಿ ಹಾಕೋಕ್ಕಿಂತ ಕೊಬ್ಬರಿ ಹಾಲನ್ನ ಕೂಡ ಹಾಕ್ಕೋಬೋದು, ಅದು ಕೂಡ ಇನ್ನೂ ರುಚಿ ಕೊಡುತ್ತೆ. ಇಲ್ಲಿ ನೋಡತ್ತೀರ ಹಾಲನ್ನ ಹಾಕ್ಕೊಂಡ್ರೆ ನಿಜವಾಗ್ಲೂ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಒಂದು ಸಲ ಟ್ರೈ ಮಾಡಿ ಈ ಥರ. ಅದಾದಮೇಲೆ ಇಲ್ಲೊಂದು ಚಿಕ್ಕ ಬೌಲ್ನ ಇಟ್ಕೊಂಡಿದ್ದೀನಿ. ಅರ್ಜೆಂಟಾಗಿ ಬೇರೆ ಯಾವುದು ಪಾತ್ರೆ ಸಿಗಲಿಲ್ಲ, ಹಂಗಾಗಿ ಬೌಲ್ನಲ್ಲೇ ಏನು ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೋತಾ ಇದ್ದೀನಿ. ಸ್ವಲ್ಪ ತುಪ್ಪನ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಈ 4 ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಕೊಂಡು ಸ್ವೀಟಿಗೆ ಈಗ ಮಿಕ್ಸ್ ಮಾಡ್ತೀನಿ. ಇಲ್ಲಿ ನೋಡತ್ತೀರ ಸ್ವಲ್ಪ ಜಾಸ್ತಿ ತುಪ್ಪನ ಹಾಕ್ಕೊಂಡಷ್ಟು ರುಚಿ ಜಾಸ್ತಿ ಆಗುತ್ತೆ, ಯಾವುದೇ ಸ್ವೀಟ್ ಆದರೂ ಕೂಡ. ಅಷ್ಟೇ ಫ್ರೆಂಡ್ಸ್, ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೆಂಗಿತ್ತು ಅಂತ. ಸೇಮ್ ಇದು ಪೊಂಗಲ್ ಥರನೇ, ಆದರೆ ಸ್ವಲ್ಪ ನಾನು ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನ ಕೂಡ ಮಿಕ್ಸ್ ಮಾಡಿದ್ದೆ. ಒಂದು ಸಲ ಟೇಸ್ಟ್ ಮಾಡಿ ಹೆಂಗಿರುತ್ತೆ ಟ್ರೈ ಮಾಡಿ ಅಂತ. ಓಕೆನಾ? ಇಷ್ಟ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸಿಂಪಲ್ ವ್ಲಾಗ್ ಆಗಿತ್ತು. ಹಂಗೆ ಫ್ರೆಂಡ್ಸ್ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಶೇರ್ ಮಾಡತ್ತೀನಿ. ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ಇನ್ನೂ ಹುರುಪು ಬರುತ್ತೆ, ಆದಷ್ಟು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಫೂರ್ತಿ ಬರುತ್ತೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.